ಖ್ಯಾತ ಹಿನ್ನೆಲೆ ಗಾಯಕಿ ಆಶಾ ಭೋಸ್ಲೆ ನಿಧನರಾಗಿದ್ದಾರೆ. 98 ವರ್ಷದ ಗಾಯಕಿ ಆಶಾ ಭೋಸ್ಲೆ ನಿಧನರಾಗಿರೋದು ಬಹಳ ದುಃಖದ ಸಂಗತಿಯಾಗಿದೆ. ಹೃದಯ ಸೋಂಕಿನಿಂದ ಬಳಲ್ತಾ ಇದ್ದಂತಹ ಆಶಾ ಭೋಸ್ಲೆ ಅವರು ಮುಂಬೈನ ಬ್ರಿಡ್ಜ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ನಿನ್ನೆಯಷ್ಟೇ ಆಸ್ಪತ್ರೆಗೆ ದಾಖಲಾಗಿದ್ದ ಗಾಯಕಿ ಆಶಾ ಭೋಸ್ಲೆ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿರುವಂತಹ ಆಶಾ ಭೋಸ್ಲೆ ಅವರು 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿರುವಂತಹ ಹಾಡು ಆಶಾ ಭೋಸ್ಲೆ ಅವರದಾಗಿದೆ. ಸೆಪ್ಟೆಂಬರ್ 8, 1933ರಲ್ಲಿ ಮಹಾರಾಷ್ಟ್ರದಲ್ಲಿ ಜನಿಸಿದವರಾಗಿದ್ದಾರೆ. 8 ದಶಕಗಳ ಕಾಲ ಸಿನಿಮಾ ರಂಗದಲ್ಲಿ ಗಾಯಕಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. 1943ರಿಂದ 12,000 ಹಾಡುಗಳನ್ನ ಹಾಡಿರುವಂತಹ ಆಶಾ ಭೋಸ್ಲೆ ಅಗಲಿದ್ದಾರೆ. ತಮ್ಮ ಅದ್ಭುತ ಕಂಠದ ಮೂಲಕ ದಶಕಗಳ ಕಾಲ ಭಾರತೀಯ ಚಿತ್ರರಂಗವನ್ನು ಆಳಿದ ಗಾಯಕಿಯ ಆರೋಗ್ಯದ ಬಗ್ಗೆ ಕೇಳಿಬಂದಂತಹ ಸುದ್ದಿ ಇಡೀ ದೇಶಕ್ಕೆ ಆಘಾತ ತಂದಿದೆ. 92 ವರ್ಷದ ವಯಸ್ಸಿನ ಅವರು ಈಗ ವಯೋಸಹಜ ಸಮಸ್ಯೆಗಳಿಂದ ಹೊರತಾಗಿ ಬೇರೆ ಇನ್ನೇನೂ ಇಲ್ಲ. ಇತ್ತೀಚಿನವರೆಗೆ ಸಕ್ರಿಯರಾಗಿದ್ದರು. ಹಾಡುಗಳಾಗಿರ್ಬೋದು, ಕೆಲವೊಂದು ಅವರ ಆಲ್ಬಮ್ಗಳಲ್ಲಿ ಹಾಡ್ಬೋದಾಗಿತ್ತು. ಅವರ ಚಿಕಿತ್ಸೆಯ ಬಗ್ಗೆ ಆಸ್ಪತ್ರೆ ನಿರಂತರ ನಿಗಾ ಇಟ್ಕೊಂಡಿತ್ತು. ಹೆಚ್ಚಿನ ಮಾಹಿತಿ ಇನ್ನಷ್ಟೇ ಲಭ್ಯವಾಗಬೇಕಿತ್ತು ಸ್ವಲ್ಪ ಕ್ಷಣದಲ್ಲಿ. ಆದರೆ ಸಂಗೀತ ಲೋಕದ ದಿಗ್ಗಜರಾದಂಥ ಆಶಾರವರು ಶೀಘ್ರವಾಗಿ ಚೇತರಿಸ್ಕೊಳ್ಳಿ ಅಂತ ಹೇಳಿ ಬಹಳಷ್ಟು ಜನ ಚಿತ್ರರಂಗದ ಗಣ್ಯರಾಗಿರ್ಬೋದು, ಲಕ್ಷಾಂತರ ಅಭಿಮಾನಿಗಳು ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು. 7 ದಶಕಗಳ ಕಾಲ ಹೆಚ್ಚು ಭಾರತೀಯ ಚಿತ್ರರಂಗದ ವಿವಿಧ ಭಾಷೆಗಳಲ್ಲಿ ಇವರು ಸಾವಿರಾರು ಹಾಡುಗಳನ್ನು ಹಾಡಿರುವಂಥ ಆಶಾ ಭೋಸ್ಲೆ ಅವರು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಾದಂಥ ಪದ್ಮಭೂಷಣ ಮತ್ತು ಡಾಕ್ಟರ್ ಸಾಹೇಬ್ ಪಾಲ್ಕೆ ಪ್ರಶಸ್ತಿಗಳನ್ನು ಭಾಜನರಾಗಿದ್ದರು. ಅದು ನಿಜಕ್ಕೂ ಬಹಳ ಬೇಸರದ ಸಂಗತಿಯಾಗುತ್ತೆ. ಕನ್ನಡದಲ್ಲೂ ಧ್ವನಿಯನ್ನು ಕೊಟ್ಟಿರುವಂತಹ ಆಶಾ ಭೋಸ್ಲೆ ಅವರು 1967ರಲ್ಲಿ ಬಿಡುಗಡೆಯಾದಂತಹ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರಕ್ಕೂ ಕೂಡ ಯಾಕೋ ಏನೋ ಸೆರಗು ಎಂಬ ಹಾಡನ್ನು ಕೂಡ ಅವರು ಹಾಡಿದರು. ಅದಾದಮೇಲೆ ವೈಜಯಂತಿಮಾಲಾ ಅವರ ಮೊದಲ ಕನ್ನಡ ಚಿತ್ರ ಆಗಿತ್ತು. ಆಶಾ ನಿರಾಶಾ ಅಂತ ಚಿತ್ರದಲ್ಲೂ ಕೂಡ ಅವರು ಸಹ ಆಶಾ ಭೋಸ್ಲೆ ಅವರು ತಮ್ಮ ಧ್ವನಿಯನ್ನು ನೀಡಿದರು. ಆದರೆ ಕೆಲ ಕಾರಣಾಂತರಗಳಿಂದ ಈ ಚಿತ್ರಕ್ಕೆ ಬಿಡುಗಡೆ ಭಾಗ್ಯ ಸಿಗಲಿರಲಿಲ್ಲ. ಹಾಗಾಗಿ ಅವರ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಭಾರತೀಯ ಸಂಗೀತ ಕ್ಷೇತ್ರದಲ್ಲಿ ನೋಡಬೇಕಂತಂದ್ರೆ ಸುಮಾರು 70 ವರ್ಷಗಳಕ್ಕೂ ಹೆಚ್ಚಾಗಿ ಅವರು ಅನುಭವವನ್ನು ಹೊಂದಿರುವಂಥ ಗಾಯಕರಾಗಿದ್ದಾರೆ. 92 ವರ್ಷದ ಆಶಾ ಭೋಸ್ಲೆ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಹಲವಾರು ಭಾಷೆಗಳಲ್ಲಿ 1000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ ಜನಮನ ಗೆದ್ದಿದ್ದಾರೆ. 1948ರಲ್ಲಿ ಚುರಾಲಿಯಾ ಎಂಬ ಹಾಡನ್ನು ಕೂಡ ಹಾಡಿ ಬಹಳಷ್ಟು ಪ್ರಸಿದ್ಧಿಯನ್ನು ಹೊಂದಿದ್ರು. ಈ ಚಿತ್ರದ ಗಾಯನದಿಂದ ಯಾತ್ರೆಯನ್ನು ಆರಂಭಿಸಿದ ಆಶಾ ಭೋಸ್ಲೆ ಅವರು ಇವತ್ತಿನವರೆಗೂ ಬರೋಬ್ಬರಿ 20,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡುವ ಮೂಲಕ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಆದರೆ ನಿಜಕ್ಕೂ ಅವರು ಇವತ್ತು ಇಲ್ಲ ಅಂತ ಅಂದರೆ ಅವರ ಅಭಿಮಾನಿಗಳಾಗಿರ್ಬೋದು, ಪ್ರತಿಯೊಬ್ಬರಿಗೂ ತುಂಬ ಬೇಸರ ಆಗುತ್ತೆ. ಆಶಾ ಭೋಸ್ಲೆ ಅವರು ದೂರದ ಬೆಟ್ಟ ಚಿತ್ರದಲ್ಲಿ GK ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಸವಾಲು ಹಾಕಿ ಸೋಲಿಸಿ ಎಲ್ಲರ ಅನ್ನೋ ಹಾಡಿಗೆ ಧ್ವನಿಯಾಗಿದ್ದರು. ಸುಮಾರು ವರ್ಷಗಳ ಬಳಿಕ ಆಶಾ ಭೋಸ್ಲೆ ಅವರು ಮತ್ತೆ ಹಾಡಿದ್ದು 2010ರ ನಂತರ. ಮತ್ತೆ ಮುಂಗಾರು ಚಿತ್ರದ ಹೇಳದೆ ಕಾರಣ ಹೋದೆಯ ಎಂಬ ಹಾಡನ್ನು ಹಾಡಿದ್ದರು. ಬಹಳ ನಿಜಕ್ಕೂ ಬೇಸರದ ದಿನವಾಗಿದೆ.